ಅನ್ವಯಿಸುತ್ತೆ ಅಂತ ಅಂದ್ಬಿಟ್ಟು ಅಕಸ್ಮಾತ್ ಏನಾದರೂ ಮಾಡಿಬಿಟ್ರೆ ಖಂಡಿತವಾಗ್ಲೂ ಅನ್ವಯಿಸಲ್ಲ. ಒಬ್ಬೊಬ್ಬರು ಮನಸ್ಥಿತಿ ಪರಿಸ್ಥಿತಿ ಮೇಲೆ ಆ ರೀತಿ ಬೇರೆ ಬೇರೆ ಆಗುತ್ತೆ ಹೊರತು ಖಂಡಿತವಾಗ್ಲೂ ಅದನ್ನೆಲ್ಲ ಮಾಡೋಕ್ಕಾಗೋದಿಲ್ಲ. ಕರೆಸಿ ಬುದ್ಧಿವಾದ ಹೇಳಿ. ಓಕೆ, ಇವತ್ತಿನ ಕಾಲದಲ್ಲಿ ತುಂಬ ಒಳ್ಳೆಯವನಾಗಿ ಬದುಕುವುದು ಕಷ್ಟ ಅನಿಸುತ್ತೆ. ಇದಕ್ಕೆ ನಿಮ್ಮ ಸಲಹೆ ಹೇಳಿ ಗುರುಜಿ. ಒಳ್ಳೆಯವನು ಖಂಡಿತವಾಗ್ಲೂ ನಾನು ಹೇಳ್ತಾ ಇದ್ದೀನಿ, ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ, ನೀವೇನಾದರೂ ಒಳ್ಳೆಯವರಾದರೆ ದುಬೈಯಲ್ಲ ಯಾವುದೋ ಒಂದು ಅರಬ್ ಕಂಟ್ರಿಲಿ ಅವ್ರೇನೋ ತಪ್ಪು ಮಾಡಿದ್ರೆ ಒಂದು ಹಳ್ಳ ತೋಡ್ಬಿಡ್ತಾರೆ. ಒಂದು 15 ಅಡಿ ಹಳ್ಳ ತೋಡ್ಬಿಟ್ಟು ಅವ್ನು ಹಾಕ್ಬಿಟ್ಟು ಬರೋರೆಲ್ಲ ಅವನನ್ನು ಕಲ್ ತಗೊಂಡು ಹೊಡಿಬೇಕು. ಅದೇ ಅವನಿಗೆ ಶಿಕ್ಷೆ. ಆ ಎಲ್ಲರೂ ಊರಿನಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನನೂ ಹೊಡಿಬೇಕು ಕಲ್ ತಗೊಂಡು. ಅಷ್ಟು ಜನ ಹೊಡೆದ ಮೇಲೂ ಅವ್ನು ಬದುಕಿದ್ರೆ ಅವನನ್ನು ಎತ್ಕೊಂಡೋಗಿ ಹಾಸ್ಪಿಟ್ಲಿಗೆ ಹಾಕ್ತಾರೆ, ಟ್ರೀಟ್ಮೆಂಟ್ ಕೊಡ್ತಾರೆ. ಇಲ್ಲಾಂದ್ರೆ ಅವನು ಅಲ್ಲೇ ಸತ್ತ ಅಂತ. ಅದೇ ರೀತಿ ಒಳ್ಳೆಯವರಾಗೋರ್ ಗತಿಯೆಲ್ಲ ಏನು ಅಂದರೆ ಹಳ್ಳಕ್ಕೆ ಬಿದ್ದವನಿಗೆ ಆಳ್ಗೊಂದು ಕಲ್ಲು ಅಂತ ಕರೀತಾರೆ. ಅದೇ ರೀತಿ ಖಂಡಿತವಾಗ್ಲಪ್ಪ ಒಳ್ಳೆಯವನಾಗೋ ಆ ಒಳ್ಳೆ ಬಿರುದನ್ನು ತಗೊಂಡು ಅದಕ್ಕೊಂದು ದೊಡ್ಡ ನಮಸ್ಕಾರ ಹಾಕ್ಬಿಡಿ. ಕೆಟ್ಟವನು ಅನ್ಕೊಳ್ಳಿ ಪರವಾಗಿಲ್ಲ, 3rd ಕ್ಲಾಸ್ ಅನ್ಕೊಳ್ಳಿ ಪರವಾಗಿಲ್ಲ, ದಯಮಾಡಿ ಒಳ್ಳೆಯವನು ಅಂತ ಮಾತ್ರ ಕರಿಬೇಡಿ. ಒಳ್ಳೆಯವರಾಗೋ ಅವಶ್ಯಕತೆ ಇಲ್ಲವೇ ಇಲ್ಲ. ನೀನು ಒಳ್ಳೆಯವನಾಗಿ ಶ್ರೀರಾಮಚಂದ್ರ ನಿನ್ನನ್ನೇನು ದೇವಸ್ಥಾನ ಕಟ್ಟಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಒಳ್ಳೆಯವನಾಗೋದು ಬಹಳ ಬಹಳ ಕೆಟ್ಟ ಕೆಲಸ ನನ್ನ ಪ್ರಕಾರ. ವಿಠಲ ಪಾಂಡುರಂಗ ಒಳ್ಳೆಯವನಾಗೋದು ಕೆಟ್ಟ ಕೆಲಸನಪ್ಪ, ಖಂಡಿತವಾಗ್ಲೂ ಮಾಡಬೇಡ. ನಮಸ್ತೆ ಗುರುಜಿ. ನಮಸ್ತೆ ಗುರುಜಿ. ಗುರುಜಿ ಓಕೆ, ಇದಾಯಿತು. ನಮಸ್ತೆ ಗುರುಜಿ. ರವೀಂದ್ರ ಫ್ರಮ್ ಶಿವಮೊಗ್ಗ. ನಿಮ್ಮ ವಿಡಿಯೋನ ನೋಡಿದ ಮೇಲೆ ನನ್ನ ಲೈಫಲ್ಲಿ ಚೇಂಜ್ ಆಗ್ತಿರೋದು. ಗುಡ್ಕಾ ವಿಮಲ್ ಬಿಟ್ಟಿದ್ದೇನೆ, ಡ್ರಿಂಕ್ಸ್ ಬಿಟ್ಟಿದ್ದೇನೆ, ನೆಗೆಟಿವ್ ಥಿಂಕಿಂಗ್ ಬಿಟ್ಟಿದ್ದೇನೆ. ಡೈಲಿ 5 AM ಎದ್ದು ವಾಕಿಂಗ್ ಮಾಡ್ತಾ ಇದ್ದೀನಿ. ನಿಮ್ಮನ್ನು ಯಾವಾಗಲೂ ನಿಮ್ಮ ಪಾದಕ್ಕೆ ನನ್ನ ನಮಸ್ಕಾರಗಳು. ನಮಸ್ಕಾರ ಮಿತ್ರ, ಬಹಳ ಸಂತೋಷ ಕಣಯ್ಯ ರವೀಂದ್ರ. ಸೊ ಒಂದು ನೋಡಿ, ಈ ರೀತಿ ಒಳ್ಳೆಯವನಾಗಬೇಕು. ವಿಠಲ್ ಹುಕ್ಕೇರಿ ಹೇಳೋ ಥರ ಅಲ್ಲ ಒಳ್ಳೆಯವನಾಗೋದು, ಈ ರೀತಿ. ಯಾಕೆಂದರೆ ಇದು ನಮ್ಮ ವೈಯಕ್ತಿಕ, ನಮ್ಮ ದೇಹವನ್ನು, ನಮ್ಮ ಜೀವನವನ್ನು ಹಾಳು ಮಾಡುತ್ತೆ. ಆದ್ದರಿಂದ ಈ ರೀತಿ ಒಳ್ಳೇದಾಗೋದು ಸರಿ. ಬಟ್ ಲೋಕಕ್ಕೆಲ್ಲ ಎಲ್ಲರಿಗೂ ನಾನು ಒಳ್ಳೆಯವನಾಗ್ಬಿಡ್ತೀನಿ ಖಂಡಿತವಾಗ್ಲಿಲ್ಲ. ನಮ್ಮನೆ ವಿಚಾರ ಹೇಳ್ತೀನಿ. ನನ್ನ ಹೆಂಡತಿ ಶ್ರೀಮತಿ, ಪಾಪ ನನ್ನ ಬಗ್ಗೆ ಏನೋ ಅವಳಿಗೆ, ನಮ್ಮದು ಲವ್ ಮ್ಯಾರೇಜ್. ಸೊ ಬಹು ಬೇಗ ಮದುವೆ ಆಗೋಯ್ತು ನನಗೆ. 20 ವರ್ಷಕ್ಕೆ ಮದುವೆ ಮಾಡ್ಕೊಂಬಿಟ್ಟೆ. ಸೊ 23 ವರ್ಷಕ್ಕೆ ಗುರುಗಳು ಸಿಕ್ಬಿಟ್ರು. ಸೊ ಹಂಗಾಗಿರೋದ್ರಿಂದ ಎಲ್ಲ 25 ವರ್ಷಕ್ಕೆ ಗುರುಗಳು ಸಿಕ್ಕಿದ್ರು, 20 ವರ್ಷಕ್ಕೆ ಮದುವೆ ಆದೆ. ಸೊ ನನಗೆ ಮೊದಲನೇ ಮಗು ಅಬಾರ್ಷನ್ ಆಗೋಯ್ತು. ಅವಳೇನಾದರೂ ಇದ್ದಿದ್ರೆ ಇವಾಗ ಅವಳಿಗೆ 1999 ಅಂದರೆ ಎಷ್ಟಾಯಿತು, ಹೆಚ್ಚು ಕಡಿಮೆ 22-23 ವರ್ಷ ಆಗಿರೋದು. ಪಾಪ 23-24 ವರ್ಷ ಆಗಿರೋದು ಅವಳಿಗೆ. ಸೊ ಅದು ಹೆಣ್ಮಗುನೇ ಅಂತ ಕನ್ಫರ್ಮ್ ಆಗಿತ್ತು, ಬಟ್ ಅಬಾರ್ಷನ್ ಆಗೋಯ್ತು. ಸೊ ಈ ರೀತಿ ಇರೋದ್ರಿಂದ ಆಕೆ ನನ್ನ ಬಗ್ಗೆ ಯಾರಾದರೂ ಆಕೆಗೆ ಅಕ್ಕಪಕ್ಕದ ಮನೆಯವರು ಅಥವಾ ಬಂಧು ಬಳಗದವರು ನೆಗೆಟಿವ್ ಆಗಿ ಏನಾದರೂ ಮಾತಾಡಿದ್ರೆ ಜಗಳಕ್ಕೆ ಹೋಗ್ಬಿಡ್ತಾಳೆ. ಅವರು ಇವಳಿಗಿಂತನೂ ಸ್ಟ್ರಾಂಗ್ ಆಗಿದ್ರೆ ಏನು ಮಾಡ್ತಾರೆ, ವೀಕ್ ಇರೋರು ಸೋತೋಗ್ಬಿಡ್ತಾರೆ. ಮಾತಲ್ಲಾಗಲಿ ಅಥವಾ ಜಗಳದಲ್ಲಾಗಲಿ ವೀಕ್ ಇರೋರು ಹತ್ಕೊಂಡು ಒಂದ್ಸಲ ಬಂದು ನಿಮ್ಮ ಬಗ್ಗೆ ಹಿಂಗೆಲ್ಲ ಅಂದ್ಬಿಟ್ರು. ಬಹಳ ಬೇಸರ ಆಯಿತು ನನಗೆ, ಏನೇನೋ ಮಾತಾಡಿದೆ, ನನ್ನ ಕೈಲಾಗಲಿಲ್ಲ, ಅದಕ್ಕೆ ಹತ್ಕೊಂಡು ಬಂದೆ ಅಂತ. ಕೈಲಾಗ್ದವ್ನು ಮೈ ಪರ್ಚ್ಕೊಂಡಂತ ಹಂಗಾಗಿ ಹತ್ಕೊಂಡು ಬಂದೆ. ನಾನು ನಗ್ತಾ ಇದ್ದೆ. ಯಾಕ್ರಿ ನಗ್ತಾ ಇದ್ದೀರಾ ಅಂತ ಅಂದ್ರು. ಅಲ್ಲಮ್ಮ, ಅವರು ನನ್ನ ಬಗ್ಗೆ ಕೆಟ್ಟದಾಗಿ ಥಿಂಕ್ ಮಾಡಿದ್ದಾರೆ, ಥಿಂಕ್ ಮಾಡಲಿ ಬಿಡು, ಯಾರು ಬೇಡ ಅಂತಾರೆ. ಒಳ್ಳೇದು, ಬಹಳ ಒಳ್ಳೇದು. ಅವರು ನನ್ನನ್ನು ಕೆಟ್ಟವನು ಅನ್ಕೊಳ್ಳಿ, ಕಳ್ಳ ಅನ್ಕೊಳ್ಳಿ, ರೇಪಿಸ್ಟ್ ಅನ್ಕೊಳ್ಳಿ, ಟೆರರಿಸ್ಟ್ ಅಂತ ಅನ್ಕೊಳ್ಳಿ, ಏನು ಬೇಕಾದರೂ ಅನ್ಕೊಳ್ಳಿ, ಅವ್ರಿಗೆ ಸ್ವತಂತ್ರ ಇದೆ. ಮಹಾತ್ಮ ಗಾಂಧಿ ಸ್ವತಂತ್ರ ಹೋರಾಟಗಾರರು ಸ್ವತಂತ್ರ ತಂದ್ಕೊಟ್ಟಿರೋದು ಏನಕ್ಕೆ? ಯಾರನ್ನ ಹೆಂಗೆ ಬೇಕಾದ್ರೂ ತಿಳ್ಕೊಳ್ಬೋದು. ಹಂಗಾಗಿ ತಿಳ್ಕೊ ಹೋಗ್ಲಿ ಬಿಡು ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟೆ. ಅದಕ್ಕೆ ನೀವು ಬಿಟ್ಬಿಡ್ತೀರ, ನಾನು ಬಿಡಲ್ಲ. ಸರಿ ಆಯ್ತು, ಹೋಗಿ ಜಗಳ ಮಾಡು, ಶಕ್ತಿ ಇದ್ರೆ ಜಗಳ ಮಾಡು. ನಿನ್ನ ಹತ್ರ ಸರ್ಕಿದ್ರೆ, ಮಾತಾಡೋದಕ್ಕೆ ಮಾತುಗಳಿದ್ರೆ ಮಾತಿಂದ ಗೆಲ್ಲು. ಮಾತಾಡೋಕ್ಕೆ ಗೆಲ್ಲಿಲ್ಲ ಅಂದರೆ ತೋಳ್ಬಲದಿಂದ ಗೆಲ್ಲು. ಹಂಗೂ ಗೆಲ್ಲಿಲ್ಲ ಅಂದರೆ ಯುಕ್ತಿಯಿಂದ ಗೆಲ್ಲು. ಅದು ಆಗಲಿಲ್ಲ ಅಂದರೆ ತಲೆ ಚಚ್ಕೋ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ನಾನು ಮಾಡೋಷ್ಟು ಮಾಡ್ಬಿಟ್ಟಿದ್ದೀನಿ. ನನ್ನ ಬಗ್ಗೆ ನನಗೆ ಯಾವುದೇ ರೀತಿ ಯಾರು ಏನೇ ಅಂದ್ಕೊಂಡ್ರು ಕೂಡ, ಒಳ್ಳೆಯವನು ಅನ್ಕೊಳ್ಳಿ, ಕೆಟ್ಟವನು ಅನ್ಕೊಳ್ಳಿ, ನಾನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ನನ್ನ ಬದುಕು, ನನ್ನ ಜೀವನ, ನನ್ನ ಗುರುಗಳು ಹೇಳ್ಕೊಟ್ಟಂಥ ಹಾದಿಯಲ್ಲಿ ಅದ್ಭುತವಾಗಿ ಸಾಕ್ತಾ ಇದ್ದೀನಿ.